ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಕಾಂಪಿಟೇಟಿವ್ ಕನ್ನಡಿಗ. ಸೊ ಇವತ್ತಿನ ವಿಡಿಯೋ ಮೋಟಿವೇಶನ್ ವಿಡಿಯೋ ಆಗಿರುತ್ತೆ. ಸೊ ವಿಡಿಯೋಗೆ ಹೋಗೋದಕ್ಕಿಂತ ಮುಂಚೆ ಥಾಟ್ ನೋಡೋಣ. ಇಲ್ಲಿ ಶೇಕ್ಸ್ಪಿಯರ್ ಅವರು ಬರೆದಿರ್ತಕ್ಕಂಥ ಥಾಟು, ಯಶಸ್ಸಿಗೆ ಒಂದು ಸರಿಯಾದ ಮಾರ್ಗವಿದೆ, ಕಷ್ಟಪಡು ಕಷ್ಟಪಡು ಮತ್ತು ಎಲ್ಲವನ್ನು ಸಹಿಸು. ಸೊ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಈ ಥಾಟ್ನಲ್ಲಿ ಶೇಕ್ಸ್ಪಿಯರ್ ಅವರು ಸಕ್ಸಸ್ ಬಗ್ಗೆ ಹೇಳಿದ್ದಾರೆ. ಸಕ್ಸಸ್ ಪಡ್ಕೊಳ್ಳೋಕೆ ನಮ್ಗೆ ಮೇನ್ ಏನ್ ಬೇಕು ಅಂತಂದ್ರೆ ಹಾರ್ಡ್ ವರ್ಕ್. ಓನ್ಲಿ ಇದು ಹಾರ್ಡ್ ವರ್ಕ್ ಇದ್ರೆ ಸಾಕಾಗತ್ತಾ? ನೋ. ಸೊ ಹಾರ್ಡ್ ವರ್ಕ್ ಜೊತೆ ಪೇಷನ್ಸ್, ತಾಳ್ಮೆ. ಸೊ ತಾಳ್ಮೆ ತುಂಬಾ ಮಹತ್ವವಾದ ಪಾತ್ರ ವಹಿಸುತ್ತೆ ಸಕ್ಸಸ್ ನಲ್ಲಿ. ಸೊ ತಾಳ್ಮೆ ಅಂದ್ರೆ ಯಾವ ತರ? ಸೊ ಇವಾಗ ನಮ್ ಎಕ್ಸಾಮ್ಸ್ ಗಳಲ್ಲಿ ತಗೊಳಕ್ ಹೋದ್ರೆ, ಸೊ ಪ್ರಿಲಿಮ್ಸ್ ಕ್ಲಿಯರ್ ಆಗಿರುತ್ತೆ, ಮೇನ್ಸ್ ಕ್ಲಿಯರ್ ಆಗಿರೋದಿಲ್ಲ. ಸೊ ಕೋಪ ಬರುತ್ತೆ ತಾನೆ. ಸೊ ಇವಾಗ ಪ್ರಿಲಿಮ್ಸ್ ಕ್ಲಿಯರ್ ಆಗುತ್ತೆ, ಮೇನ್ಸ್ ಕ್ಲಿಯರ್ ಆಗಿಲ್ಲ, ನಾನು ಎಕ್ಸಾಮ್ಸ್ ಕ್ಲಿಯರ್ ಮಾಡ್ಕೋತೀನೋ ಇಲ್ವೋ, ನಾನು ಎಲಿಜಿಬಲ್ ಇಲ್ಲ, ಆ ತರ ನೆಗೆಟಿವಿಟೀಸ್ ಬರುತ್ತೆ ಲೈಫಲ್ಲಿ, ಆಯ್ತಾ? ಸೊ ಇದೇ ನಂಬ್ಕೊಂಡ್ಬಿಟ್ರೆ ಸೊ ಇಲ್ಲಿಗೆ ಸ್ಕಿಪ್ ಮಾಡ್ಬಿಡ್ತಾರೆ ಕೆಲವೊಬ್ರು, ಇದು ಆಗಲ್ಲ ಅಂತ. ಸೊ ಇನ್ನೊಂದು ಅದೇ ವ್ಯಕ್ತಿ ಪ್ರಿಲಿಮ್ಸ್ ಕ್ಲಿಯರ್ ಆಗಿರುತ್ತೆ, ಮೇನ್ಸ್ ಕ್ಲಿಯರ್ ಆಗಿರಲ್ಲ. ಅವನ್ ಏನ್ ಮಾಡ್ತಾನೆ ಇನ್ನೊಬ್ಬ ವ್ಯಕ್ತಿ ಅಂದ್ರೆ, ಸೊ ಇದೊಂದ್ ಸರಿ ಆಗ್ಲಿಲ್ಲ, ನಾನು ಮತ್ತೆ ಇನ್ನೂ ಹೆಚ್ಚು ಜಾಸ್ತಿ ಎಫರ್ಟ್ ಹಾಕ್ತೀನಿ ಅಂತ ಮೋಟಿವೇಟ್ ಮಾಡ್ಕೊತಾನೆ. ಸೊ ಅದು ಯಾವುದು ಅಂದ್ರೆ ದಟ್ ಈಸ್ ನಥಿಂಗ್ ಬಟ್ ಅವನಲ್ಲಿರೋ ಪೇಷನ್ಸ್, ಅವನ ಮೇಲಿರೋ ಕಾನ್ಫಿಡೆನ್ಸ್. ಸೊ ಅದು ಜೀವನದಲ್ಲಿ ಬೇಕೇ ಬೇಕಾಗುತ್ತೆ. ಬರೀ ಎಕ್ಸಾಮಿನೇಷನ್ಗೋಸ್ಕರ ಅಲ್ಲ, ಲೈಫಲ್ಲಿ ಇದರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಇವಾಗ ನಾನು ಫೇಲ್ಯೂರ್ಸ್ ಬಗ್ಗೆ ಮಾತಾಡ್ತೀನಿ, ಆಯ್ತಾ? ಸ್ಟಾರ್ಟಿಂಗ್. ಸೊ ಇವಾಗ ನಾವು ಕಂಟಿನ್ಯೂಸ್ ಎಕ್ಸಾಮ್ ಬರಿತಾ ಬರ್ತಿದೀವಿ, 2 years ಆಗ್ತಾ ಬಂತು. ಇನ್ನೂ ಸಕ್ಸಸ್ ಆಗಿಲ್ಲ ಅಂದ್ರೆ ಫೇಲ್ಯೂರ್ ಇಂದನೇ ತಾನೆ ನಾವು ಇವಾಗ್ಲೂ ಫೇಲ್ಯೂರ್ ಅಲ್ಲಿ ಓದಾಡ್ತಿದೀವಿ ಅಂತ ತಾನೆ. ಸೊ ಅದನ್ನು ಯಾವ ತರ ಹ್ಯಾಂಡಲ್ ಮಾಡ್ತಿದೀವಿ? ಈ ಫೇಲ್ ಆಗಿಯೂ ಕೂಡ ಒಬ್ರಿಗೆ ಮೋಟಿವೇಶನ್ ಮಾಡೋ ತರ ನಮ್ಮಲ್ಲಿ ಆ ಪಾಸಿಟಿವಿಟಿ ಬಂದಿದೆ ಅಂತಂದ್ರೆ, ಸೊ ಇದನ್ನ ನಾವು ಫೇಲ್ಯೂರ್ನ ಆಕ್ಸೆಪ್ಟ್ ಮಾಡ್ಕೊಳ್ಳೋದು ಕಲ್ತಿದೀವಿ, ಮತ್ತೆ ಮೂವ್ ಆನ್ ಆಗೋದು ಕಲ್ತಿದೀವಿ. ಸೊ ಅದನ್ನೇ ನಾನು ಇದರಲ್ಲಿ ಹೇಳ್ತೀನಿ. ಸೊ ಹೌ ಟು ಹ್ಯಾಂಡಲ್ ಫೇಲ್ಯೂರ್ಸ್. ಸೊ ಇವಾಗ ಒಂದು ಎಕ್ಸಾಮ್ಸ್ ಅಂತ ಬಂದ್ರೆ ಪ್ರಿಲಿಮ್ಸೇ ಆಗಿರ್ಬೋದು, ಮೇನ್ಸೇ ಆಗಿರ್ಬೋದು, ಆರ್ ಎಲ್ಸ್ ಇಂಟರ್ವ್ಯೂಸೇ ಆಗಿರ್ಬೋದು. ಸೊ ಇದರಲ್ಲಿ ಯಾವುದೇ ಪ್ರೊಸೆಸ್ ಅಲ್ಲಿ ಫೇಲ್ ಆಗ್ಲಿ, ಆ ಫೀಲಿಂಗ್ ಒಂದೇ ಇರುತ್ತೆ, ಫೇಲ್ ಅನ್ನೋ ಫೀಲಿಂಗನೇ ಇರುತ್ತೆ. ಅಲ್ಲಿ ರಿಗ್ರೆಟ್ ಇರುತ್ತೆ, ನೋವು ಇರುತ್ತೆ, ದುಃಖ ಇರುತ್ತೆ, ಮತ್ತೆ ಫ್ಯೂಚರ್ ಬಗ್ಗೆ ಕನ್ಸಿರುತ್ತೆ, ಮತ್ತೆ ಪಾಸ್ಟ್ ಬಗ್ಗೆ ಮಾಡಿರೋ ಮಿಸ್ಟೇಕ್ಸ್ ಗಳ ಬಗ್ಗೆ ಅನಾಲಿಸಿಸ್ ಮಂದಲ್ಲೇ ನಡೀತಿರುತ್ತೆ, ನಮ್ಗೆ ಗೊತ್ತಿರಂಗಿಲ್ಲ ಇದು ಮಾಡಬಾರ್ದಾಗಿತ್ತು, ಸೊ ಇದೆಲ್ಲ ಮಾಡಬಾರ್ದಾಗಿತ್ತು, ಈಗ ಟೈಮ್ ವೇಸ್ಟ್ ಆಗಿತ್ತು, ಈ ತರ ಟೈಮ್ ವೇಸ್ಟ್ ಮಾಡಿದ್ವಿ ಅಂತ ನಮ್ಗೆ ಅಂತ ನಮ್ಮಷ್ಟು ನಮಗ್ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿರೋದಿಲ್ಲ, ಆಯ್ತಾ? ಅಂತರಾಳ. ಸೊ ಈ ಅಂತರಾಳನ ನಾವು ಅರಿತ್ರೆ, ಸೊ ನಮ್ಗಿಂತ ಬೆಟರ್ ಗುರು ನಮ್ಗೆ ಯಾರು ಸಿಗೋದಿಲ್ಲ, ಆಯ್ತಾ? ಸೊ ಅದಕ್ಕೋಸ್ಕರ ನಮ್ಮಿಂದ ನಾವೇ ಜಾಸ್ತಿ ಒಂಚೂರು ಅರ್ಥ ಮಾಡ್ಕೊಂಡು ಕಲಿಬೇಕಾಗಿರತ್ತೆ. ಸೊ ಇವಾಗ ಪ್ರೀ ಮೇನ್ಸ್ ಫೇಲ್ ಆಗ್ತಿರ್ತೀವಿ, ಫ್ರಸ್ಟ್ರೇಟ್ ಆಗ್ತಿರುತ್ತೆ, ನೆಗೆಟಿವಿಟಿ ಬರ್ತಿರುತ್ತೆ. ಇದನ್ನೆಲ್ಲ ಯಾವ ತರ ಹ್ಯಾಂಡಲ್ ಮಾಡ್ಬೇಕು ಅಂತಂದ್ರೆ, ಇಲ್ಲಿ ನಿಮ್ಗೆ ಫಸ್ಟ್ ಆಫ್ ಆಲ್ ನಾನು ಹೇಳೋದಂದ್ರೆ, ಜಸ್ಟ್ ಬಿ ಪಾಸಿಟಿವ್ ಆಗಿ ಥಿಂಕ್ ಮಾಡಕ್ ಟ್ರೈ ಮಾಡಿ ಆದಷ್ಟು. ಇವಾಗ ಒಂದ್ ಯಾವ್ದೋ ಸಬ್ಜೆಕ್ಟ್ ಅಲ್ಲಿ ಸೆಕ್ಷನಲ್ ಅಲ್ಲಿ ಕ್ಲಿಯರ್ ಆಗಿರೋದಿಲ್ಲ, ಆಯ್ತಾ? ಸೆಕ್ಷನಲ್ ಅಲ್ಲಿ ಕ್ಲಿಯರ್ ಆಗಿಲ್ಲ, ನಾನು ಆ ಸೆಕ್ಷನ್ ಅಲ್ಲಿ ವೀಕ್ ಇದೀನಿ ಅಂತ ಅರ್ಥ ಆಗಿರುತ್ತೆ. ಸೊ ಎಷ್ಟು ಹೊತ್ತು ನೀವು ಎಷ್ಟು ದಿವಸ ರಿಗ್ರೆಟ್ ಮಾಡ್ತಾ ಇರ್ತೀರಿ? ಸೊ ಈ ರಿಗ್ರೆಟ್ ಇಂದ ಜಸ್ಟ್ ವೇಸ್ಟ್ ಆಗುತ್ತೆ ಟೈಮು, ಅದ್ ಬಿಟ್ರೆ ಏನೂ ಇಲ್ಲ. ಸೊ ಅದ್ರ ಬದಲು ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಅದೇ ಸಬ್ಜೆಕ್ಟ್ ಅಲ್ಲೇ ನಾನು ಏನ್ ಇಂಪ್ರೂವ್ ಮಾಡ್ಕೋಬೇಕು, ಇಂಪ್ರೂವ್ಮೆಂಟ್ಸ್. ಸೊ MS ಧೋನಿ ಅವರು ಒಂದ್ ಮಾತು ಹೇಳ್ತಾರೆ, ಯಾವಾಗ್ಲೂ ಅವ್ರು ಯಾವ್ದೇ ಇಂಟರ್ವ್ಯೂ ಅಲ್ಲಿ ಸಕ್ಸಸ್ ಬಗ್ಗೆ ಕೇಳಿದ್ರೆ ಏನ್ ಹೇಳ್ತಾರೆ ಅವರು, ಜಸ್ಟ್ ಪಾಸ್ಟ್ ನನ್ ಕೈಲಿ ಇಲ್ಲ, ಆಯ್ತಾ? ಫ್ಯೂಚರ್ ಅಂತೂ ಪ್ರೆಡಿಕ್ಟ್ ಮಾಡಕ್ ಆಗಲ್ಲ. ಸೊ ನಮ್ ಕೈಲಿ ಕರೆಂಟ್ ಆಗಿ ಪ್ರೆಸೆಂಟ್ ನಮ್ ಕೈಲಿ ಏನ್ ಹ್ಯಾಂಡಲ್ ಮಾಡೋಕ್ ಇದೆಯೋ ಅದ್ ಮಾತ್ರ ನಮ್ ಕೈಲಿ ಸಾಧ್ಯ, ಅದ್ ಬಿಟ್ರೆ ಏನು ಇಲ್ಲ. ಇವಾಗ ಅವ್ರು ಇನ್ನೊಂದ್ ಮಾತು ಹೇಳ್ತಾರೆ, ಇವಾಗ ಡೋಂಟ್ ಥಿಂಕ್ ಅಬೌಟ್ ರಿಸಲ್ಟ್. ಸೊ ರಿಸಲ್ಟ್ ಬಗ್ಗೆ ಯಾವುದೇ ಯೋಚನೆ ಬೇಡ. ಸೊ ಇವಾಗ ನಾವು ಪ್ರಿಲಿಮ್ಸ್ ಬರ್ದಿರ್ತೀವಿ, ಪ್ರಿಲಿಮ್ಸ್ ರಿಸಲ್ಟ್ ಗೋಸ್ಕರ ವೇಟ್ ಮಾಡಿ ಟೈಮ್ ವೇಸ್ಟ್ ಮಾಡಿರ್ತೀವಿ. ಒಂದೊಂದ್ಸರಿ ಚೆನ್ನಾಗಿ ಹೋಗಿರುತ್ತೆ ಪೇಪರ್, ಒಂದ್ಸರಿ ಚೆನ್ನಾಗಿ ಹೋಗಿರಲ್ಲ. ಚೆನ್ನಾಗಿ ಹೋಗಿಲ್ಲ ಅಂತಂದ್ರೆ ಒಂದ್ಸರಿ ಕ್ಲಿಯರ್ ಆಗಿರುತ್ತೆ. ಸೊ ಅದನ್ನೇ ನಾವು ಚೆನ್ನಾಗಿ ಹೋಗಿಲ್ಲ ಪೇಪರ್, ಕ್ಲಿಯರ್ ಆಗೋಲ್ಲ ಅಂತ ನಾವು ರಿಸಲ್ಟ್ ವೇಟ್ ಮಾಡ್ತಾ ಇದ್ರೆ, ಸೊ ಇಫ್ ರಿಸಲ್ಟ್ ಅಲ್ಲೇ ಕ್ಲಿಯರ್ ಆಗಿಬಿಟ್ರೆ ಮೇನ್ಸ್ಗೆ ಮತ್ತೆ 1 week 10 days ಇದ್ರೆ ಮತ್ತೆ ಫ್ರಸ್ಟ್ರೇಷನ್, ಅಲ್ಲಿ ಓದಿಲ್ಲ, ಟೈಮ್ ವೇಸ್ಟ್ ಮಾಡ್ತಿದ್ವಿ, ಮತ್ತೆ ಪ್ರೊಕ್ರಾಸ್ಟಿನೇಷನ್ ಹಾಕೋದು. ಸೊ ಇದೆಲ್ಲ ಕಾಮನ್. ಸೊ ಇವನ್ನೆಲ್ಲ ಅವಾಯ್ಡ್ ಮಾಡೋದೇ ಹ್ಯಾಂಡ್ಲಿಂಗ್ ಆಫ್ ಫೇಲ್ಯೂರ್ಸ್. ಸಿಂಪಲ್, ಆಯ್ತಾ?
ಸೊ ಇದನ್ನೆಲ್ಲ ಮಾಡ್ಬೇಕು ಅಂತಂದ್ರೆ ನಮ್ಮಲ್ಲಿ ಏನ್ ಬೆಳೆಸ್ಕೋಬೇಕು, ನಾವು ಯಾವ್ಯಾವ ತರ ಹ್ಯಾಬಿಟ್ಸ್ ಬೆಳೆಸ್ಕೋಬೇಕು, ಹ್ಯಾಬಿಟ್ಸ್ ಮತ್ತಂದ್ರೆ ರುಟೀನ್ಸ್. ಹ್ಯಾಬಿಟ್ಸ್ ಅಂತ ಬಂದಾಗ ಪ್ಲೀಸ್ ಮೋಟಿವೇಶನ್ ಅಂತಲ್ಲ, ಜಸ್ಟ್ ಲೈಫ್ ಅಲ್ಲಿ ಯಾವುದೇ ತರ, ಇವಾಗ ಪ್ರತಿಯೊಬ್ರು ಪ್ರತಿ ಸಾರಿಯೂ ನಮ್ ಜೊತೆ ಇರ್ತಾರೆ, ಪ್ರತಿ ಸಾರಿಯೂ ಮೋಟಿವೇಟ್ ಮಾಡಕ್ ಇರ್ತಾರೆ ಅಂತ ಹೇಳಕ್ಕಾಗಲ್ಲ. ಜಸ್ಟ್ ಬುಕ್ ಓದೋದನ್ನ ಕಲ್ತ್ಕೊಳ್ಳಿ ಆಯ್ತಾ, ಬುಕ್ ಓದೋದನ್ನ ಹ್ಯಾಬಿಟ್ ರೂಢಿ ಮಾಡ್ಕೊಳ್ಳಿ. ಸೊ ಇದೇ ತರ ಪ್ರೊಫೆಷನಲ್ ಬಿಬಿಲೋಫೈಲಿ ಆಗ್ಬೇಕು ಅಂತ ಏನಿಲ್ಲ ಆಯ್ತಾ, ಯಾವ್ದಾದ್ರು ಮೋಟಿವೇಶನ್ಗೋಸ್ಕರ ಬುಕ್ಸ್ ನ ಓದಿ ಆಯ್ತಾ. ಇವಾಗ ನಾವು ಸ್ಟೂಡೆಂಟ್ ಆಗಿ ನಾನು ಸಜೆಸ್ಟ್ ಮಾಡೋದು ಯಾವ್ದು ಅಂತಂದ್ರೆ, ಇವಾಗ ನಮ್ಗೆ ಬೇಕಾಗಿರೋದು ಪ್ರಾಕ್ಟಿಕಲಿಟಿ. ಸೊ ಪ್ರಾಕ್ಟಿಕಲ್ ಥಿಂಗ್ಸ್ ನಮ್ಗೆ ಇವಾಗ ಫಿಲಾಸಾಫಿಕಲ್ ಫಿಲಾಸಾಫಿಕಲ್ ಅಂತ ಬಂದಾಗ ಮನಸ್ಸು, ಮೌನ, ನಿರ್ವಾಣ, ಸೊ ಅದೆಲ್ಲ ಫಿಲಾಸಾಫಿಕಲ್ ಅಲ್ಲಿ. ಪ್ರಾಕ್ಟಿಕಲಿ ಥಿಂಕ್ ಮಾಡಿದ್ರೆ ಫಿಲಾಸಾಫಿಕಲ್ ಆಗಿ ನಮಗೆ ಇಂಪ್ಯಾಕ್ಟ್ ಆಗುತ್ತೆ, ಇಲ್ಲ ಅಂತಲ್ಲ. ಬಟ್ ಮೋರ್ ಓವರ್ ನಮಗೆ ಸ್ಟೂಡೆಂಟ್ ಲೈಫಲ್ಲಿ ಬೇಕಾಗಿರೋದು ಪ್ರಾಕ್ಟಿಕಲ್ ಅಪ್ರೋಚಸ್. ಪ್ರಾಕ್ಟಿಕಲ್ ಅಪ್ರೋಚಸ್ ಏನಂತ ಅಂದ್ರೆ, ನಮಗೆ ಮಾರ್ನಿಂಗ್ ಎದ್ದು ನಮಗೆ ಮೆಡಿಟೇಷನ್ ಮಾಡಬೇಕು, ಮೆಡಿಟೇಷನ್ನು ಆದ್ರೆ ಯೋಗ. ಸೊ ಇದರಿಂದ ಪಾಸಿಟಿವ್ ಅಫರ್ಮೇಶನ್ಸ್ ಬರುತ್ತೆ. ಸೊ ಇದೇ ಪ್ರಾಕ್ಟಿಕಲ್ ಥಿಂಗ್ಸು. ಇವಾಗ ಬುಕ್ಸ್ ಅಲ್ಲಿ ನಾವು ಓದ್ತಿರ್ತೀವಿ ಅಂದ್ರೆ ನಮ್ಮ ಮೈಂಡ್ ಯಾವ ತರ ಥಿಂಕ್ ಮಾಡುತ್ತೆ. ಮತ್ತೆ ಪ್ರಾಕ್ಟಿಕಲಿಟಿ ಅಂದ್ರೆ ಇವಾಗ ನಾವು ಫೇಲ್ ಆಗಿರ್ತೀವಿ, ಸೊ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದೇ ಪ್ರಾಕ್ಟಿಕಲಿಟಿ. ಫೇಲ್ ಆಗಿರ್ತೀವಿ ಅಂದ್ರೆ ನಮ್ಗೆ ರೀಸನ್ ಕೊಟ್ಕೊಂಡು ಅದಾಗಿತ್ತು ಇದಾಗಿತ್ತು, ಸೊ ಇದೆಲ್ಲ ಇಂಪ್ರಾಕ್ಟಿಕಲ್ ಥಿಂಗ್ಸ್. ಸೊ ಫಸ್ಟ್ ಟ್ರೈ ಟು ಬೀಯಿಂಗ್ ಪ್ರಾಕ್ಟಿಕಲ್. ಸೊ ನಾವು ಯಾವಾಗ ಥಿಂಗ್ಸ್ ನ ಅಕ್ಸೆಪ್ಟ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ತೀವಲ್ಲ, ಅಲ್ಲಿಂದ ನಾವು ಸಿಚುವೇಶನ್ಸ್ ನ ಹ್ಯಾಂಡಲ್ ಮಾಡಕ್ ಕಲಿತೀವಿ, ಮತ್ತೆ ಫೇಲ್ಯೂರ್ಸ್ ನ ಹ್ಯಾಂಡಲ್ ಮಾಡಕ್ಕೆ ನಮ್ಮಿಂದ ನಾವೇ ಕಲ್ತಿರ್ತೀವಿ, ಅದು ಗೊತ್ತೇ ಆಗಂಗಿಲ್ಲ. ಇವಾಗ ಹ್ಯಾಂಡಲ್ ಆಫ್ ಯಾವ ತರ ನಾವು ಫೇಲ್ ಆಗಿದ್ದೀನಿ, ರಿಗ್ರೆಟ್ ಆಗ್ತಿದೆ, ನನ್ಗೆ ಏನು ಗೊತ್ತಾಗ್ತಿಲ್ಲ, ಕನ್ಫ್ಯೂಷನ್ಸ್ ಬರುತ್ತೆ, ಫ್ರಸ್ಟ್ರೇಷನ್ ಆಗುತ್ತೆ, ಸ್ಟ್ರೆಸ್ ಬರುತ್ತೆ, ಆಂಗ್ಸೈಟಿ ಬರುತ್ತೆ, ಮೆಂಟಲಿ ಇರಿಟೇಟ್ ಆಗ್ತೀವಿ. ಸೊ ಇದೆಲ್ಲಕ್ಕೂ ರೀಸನ್ ಏನಂತ ಅಂದ್ರೆ ನೆಗೆಟಿವ್ ಥಿಂಕಿಂಗ್ ಮತ್ತೆ ಲ್ಯಾಕ್ ಆಫ್ ದಿಸ್ ಪ್ರಾಕ್ಟಿಕಲಿಟಿ ಆಯ್ತಾ. ಎಷ್ಟೇ ಎಮೋಷನಲ್ ಆಗಿ, ಎಷ್ಟೇ ಮನುಷ್ಯ ಎಷ್ಟೇ ಏನಂತಾರೆ ಸ್ಮೂತ್ ಆಗಿದ್ರು ಕೂಡ ಅವನಲ್ಲಿ ಒಂದು ಪ್ರಾಕ್ಟಿಕಲಿಟಿ ಅವನೊಳಗೆ ಇರುತ್ತೆ. ಸೊ ಏನೇ ಬಂದ್ರು ಅಕ್ಸೆಪ್ಟ್ ಮಾಡ್ಕೊಳ್ತಕ್ಕಂತ ಆ ಎಬಿಲಿಟಿ ಬೆಳೆಸ್ಕೋಬೇಕಾಗತ್ತೆ. ಸೊ ಅದನ್ನ ಬೆಳೆಸ್ಕೊಂಡಾಗ ಮಾತ್ರ ಯಾವುದೇ ಫೇಲ್ಯೂರ್ಸ್ ನ ನಾವು ನೀಟಾಗಿ ಹ್ಯಾಂಡಲ್ ಮಾಡ್ಬೋದು. ಸೊ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಇದೇ ತರ ಹ್ಯಾಂಡಲ್ ಮಾಡ್ಬೇಕು ಅಂತ ಎಲ್ರಿಗೂ ಸೇಮ್ ಅಪ್ರೋಚ್ ಹೇಳಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಒಬ್ಬೊಬ್ರದ್ದು ಒಂದೊಂಥರ ಸಿಚುವೇಶನ್ಸ್ ಬೇರೆ ಐತೆ, ಒಂದೊಂಥರ ಅವ್ರದ್ದು ಮೆಂಟಾಲಿಟಿ ಬೇರೆ ಇರುತ್ತೆ. ಸೊ ಅಷ್ಟೇ ಏನಪ್ಪಾ ಅಂತಂದ್ರೆ ಇಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಒಂದು ಪಾಸಿಟಿವ್ ಎನ್ವಿರಾನ್ಮೆಂಟ್ ಬೆಳೆಸ್ಕೊಳ್ಳಿ, ನೆಗೆಟಿವಿಟಿ ಬೇಡ ಆಯ್ತಾ. ಸೊ ಅದನ್ನ ನೆಗೆಟಿವಿಟಿನ ಅವಾಯ್ಡ್ ಮಾಡಿ ಅಷ್ಟೇ. ಆಮೇಲೆ ಮುಂಬರ್ತಕ್ಕಂಥ ಅಪರ್ಚುನಿಟೀಸ್ ಗಳಿಗೆ ಇದೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಕೀಪ್ ಲರ್ನಿಂಗ್. ಸೊ ಏನ್ ಕಲಿಬೇಕು? ಸೊ ಜೀವನದಲ್ಲಿ ಜೀವನ ಪಾಠಗಳನ್ನ ಕಲೀರಿ. ಆಗಿರೋ ಎಕ್ಸ್ಪೀರಿಯನ್ಸ್ ಇಂದ ಆಗಿರೋ ಏನೇ ಆಗಿರುತ್ತಲ್ಲ ಲೈಫ್ ಅಲ್ಲಿ, ಎಲ್ಲದು ಒಂದು ರೀಸನ್ಗೋಸ್ಕರನೇ ಆಗಿರುತ್ತೆ ಆಯ್ತಾ. ಸೊ ಅದರಿಂದ ನಾವು ಕೊರಗೋ ಬದಲು ಅದರಿಂದ ಏನಾದ್ರು ಕಲಿಬೇಕಾಗತ್ತಲ್ವಾ. ಇವಾಗ ಏನೋ ಒಂದು ಫೇಲ್ ಆಗಿರ್ತೀವಿ, ಆ ಫೇಲ್ಯೂರ್ ಇಂದ ಏನ್ ಕಲ್ತಿರ್ತೀವಿ, ನಮ್ ಮಿಸ್ಟೇಕ್ಸ್ ಏನು ಅನ್ನೋದನ್ನ ಕಲ್ತಿರ್ತೀವಿ. ಸೊ ಶ್ರೀಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ನಮಗೆ ಏನ್ ಗೊತ್ತಿಲ್ಲ ಅನ್ನೋದೇ ನಮ್ಗೆ ಗೊತ್ತಿರೋದಿಲ್ಲ ಕೆಲವೊಂದ್ಸಾರಿ ಆಯ್ತಾ. ಸೊ ನಾವು ನಮ್ಮನ್ನ ನಾವೇ ಹುಡ್ಕೋದ್ರಲ್ಲಿ ಕಳೆದು ಹೋಗ್ಬಿಟ್ಟಿರ್ತೀವಿ. ಸೊ ಅದಕ್ಕೋಸ್ಕರ ಯಾವಾಗ ನಾವು ನಮ್ಮನ್ನ ನಾವು ಕಂಡುಕೊಳ್ತೀವಲ್ಲ, ಅಲ್ಲಿಂದ ನಾವು ಮುಂದೆ ಜಾಸ್ತಿ ಕಲಿತೀವಿ. ಸೊ ಹೊಸದಾಗಿ ಏನಾದ್ರು ಟೈಮ್ ಇದ್ರೆ, ಇಫ್ ಟೈಮ್ ಪರ್ಮಿಟ್ಸ್, ಏನಾದ್ರು ನಿಮ್ಗೆ ಇದ್ರೆ ಹೊಸದಾಗಿ ಲ್ಯಾಂಗ್ವೇಜಸ್ ಕಲೀರಿ, ಸ್ಕಿಲ್ ಡೆವಲಪ್ ಮಾಡ್ಕೊಳ್ಳಿ, ಮತ್ತೆ ಕಮ್ಯುನಿಕೇಶನ್ ಸ್ಕಿಲ್ ಬೆಳೆಸ್ಕೊಳ್ಳಿ. ಸೊ ಇಂಗ್ಲಿಷ್ ಫ್ಲೂಯೆನ್ಸಿ ಕಲ್ತ್ಕೊಳ್ಳಿ. ಸೊ ಇಂಗ್ಲಿಷ್ ತುಂಬಾ ಹೆದರ್ತಾರೆ, ಇಂಗ್ಲಿಷ್ ಬರೋದಿಲ್ಲ, ಇಂಗ್ಲಿಷ್ ಮಾತಾಡಕ್ಕಾಗಲ್ಲ, ಆ ತರ. ದೇರ್ ಇಸ್ ನಥಿಂಗ್ ಅಂದ್ರೆ ಫಿಯರಬಲ್ ಫ್ಯಾಕ್ಟರ್ಸ್ ಇನ್ ಇಂಗ್ಲಿಷ್ ಆಯ್ತಾ. ಇಂಗ್ಲಿಷ್ ಒಂದ್ಸಾರಿ ನೀವೇನಾದ್ರು ಸ್ಟಾರ್ಟ್ ಮಾಡಿದ್ರೆ ಕಲಿಯೋಕೆ ನೀವು ಇಂಟೆನ್ಷನ್ ಇರ್ಬೇಕಾಗತ್ತೆ. ಅಲ್ಲಿ ಒಂದ್ ಏನೋ ಕಲಿಬೇಕು ಅಂತಂದ್ರೆ ಇಂಟೆಂಟ್ ಬೇಕಾಗತ್ತೆ. ಈ ಇಂಟೆಂಟ್ ಇಂದ ನೀವು ಕಲಿಯಕ್ ಸ್ಟಾರ್ಟ್ ಮಾಡಿದ್ರೆ ಇಂಗ್ಲಿಷ್ ತುಂಬಾ ಈಸಿ ಅನ್ಸುತ್ತೆ ಆಯ್ತಾ. ಇದು ಅಕಾಡೆಮಿಕ್ಗೂ ಹೆಲ್ಪ್ ಆಗುತ್ತೆ, ಮತ್ತೆ ನಿಮ್ ಹೊರಗಡೆನೂ ಹೆಲ್ಪ್ ಆಗುತ್ತೆ ಇಂಗ್ಲಿಷ್ ಈ ತರ. ಸೊ ಕಲೀರಿ, ಏನಿಲ್ಲ, ಯಾವುದೇ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಅದರಿಂದ ಕಲಿತಾ ಇರಿ. ಇವಾಗ ಸ್ಪೋರ್ಟ್ಸ್ ಅಲ್ಲಿ ನೀವು ಇಂಟ್ರೆಸ್ಟ್ ಇದ್ರಿ ಏನೋ ಹೈಸ್ಕೂಲ್ ಅಲ್ಲಿ ಅದ್ರ ಬಗ್ಗೆ ಅದನ್ನ ಅಚೀವ್ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ಅದ್ರ ಬಗ್ಗೆ ಏನೇನಿರುತ್ತೆ ಎಲ್ಲಾನು ಜಸ್ಟ್ ಫಿಂಗರ್ ಟಿಪ್ಸ್ ಅಲ್ಲೇ ಇರುತ್ತೆ ನಿಮ್ಗೆ ಎಲ್ಲಾನು. ಇದು ಗೂಗಲ್ ಅಲ್ಲಿ ಎಲ್ಲ ಆನ್ಲೈನ್ ಅಲ್ಲೇ ಸಿಗುತ್ತೆ, ಅದ್ರ ಬಗ್ಗೆ ಕಲ್ತ್ಕೊಳ್ಳಿ. ಏನು ಅದ್ರಲ್ಲೇನು ಇದು ಇಲ್ಲ ಆಯ್ತಾ. ನಮ್ಗೊಂದು ಸ್ಯಾಟಿಸ್ಫಿಕೇಶನ್ ಇರುತ್ತೆ ಮನದಲ್ಲಿ, ನಮಗ್ ಬೇಕಾಗಿದ್ದು ನಾವು ಅಚೀವ್ ಮಾಡದೇ ಇದ್ರು ಕೂಡ ಅದ್ರ ಬಗ್ಗೆ ನನಗೆ ಗೊತ್ತು ಅನ್ನೋ ಸ್ಯಾಟಿಸ್ಫಿಕೇಶನ್ ಇರುತ್ತೆ. ಆ ಸ್ಯಾಟಿಸ್ಫಿಕೇಶನ್ ಇದ್ರೆ ಸಾಕು ಲೈಫಲ್ಲಿ.
ಆಯ್ತಾ. ಆ ಸ್ಯಾಟಿಸ್ಫಿಕೇಶನ್ ಇದ್ರೆ ಒಂದ್ ನೆಮ್ಮದಿ ಇರುತ್ತೆ ಮನ್ಸಿಗೆ. ಸೊ ಕಲಿತಾ ಇರಿ ಒಟ್ನಲ್ಲಿ. ನಿಮ್ಗೆ ಯಾವ್ದ್ರ ಬಗ್ಗೆ ಇಂಟ್ರೆಸ್ಟ್ ಇರುತ್ತೆ ನಿಮ್ಗೆ ಗೊತ್ತಿರುತ್ತೆ. ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ಅನಾಲಿಸಿಸ್ ಮಾಡಿ ಯಾವ್ದು ಇಂಟ್ರೆಸ್ಟ್ ಇದೆ ನನಗೆ, ಸಿಂಗಿಂಗ್ ಅಥವಾ ಡ್ಯಾನ್ಸಿಂಗ್, ವಾಟ್ ಎವರ್, ಅದ್ರ ಬಗ್ಗೆ ಕಲೀರಿ ಆಯ್ತಾ. ನೆಕ್ಸ್ಟ್ ಡಿಜಿಟಲ್ ಅಡಿಕ್ಷನ್. ಇವಾಗ ಅಫ್ಕೋರ್ಸ್ ನಾನು ಫಸ್ಟ್ ತಗೊಳ್ಳೋದೇ ಇಲ್ಲಿ ಇನ್ಸ್ಟಾಗ್ರಾಮ್ ರೀಲ್ಸ್, ಸ್ನ್ಯಾಪ್ ಚಾಟ್ಸ್. ಹೆಂಗ್ ಆಗ್ತಿದೆ ಅಂದ್ರೆ ಇವಾಗ ಜೆನ್ ಅಲ್ಫಾ ಅನ್ಕೊಂಡು ಈ ಕಂಪ್ಲೀಟ್ ಆಗಿ ಟೆಕ್ನಾಲಜಿಲಿ ಒಂಥರ ಅದ್ರ ಯೂಸ್ ಇಲ್ಲದೆ ಇದ್ರು ಡಾರ್ಕ್ ಪ್ಯಾಟರ್ನ್ಗೆ ನಾವು ಅಡಿಕ್ಟ್ ಆಗಿರ್ತೀವಿ. ಸೊ ಡಾರ್ಕ್ ಪ್ಯಾಟರ್ನ್ಗೆ ಅಂದ್ರೆ ಏನಂತಂದ್ರೆ ಜಸ್ಟ್ ನೀವು ಒಂದು ರೀಲ್ಸ್ ನೋಡಿರ್ತೀರ, ನೆಕ್ಸ್ಟ್ ಅದರ್ ರಿಲೇಟೆಡ್ ಇನ್ನೊಂದು ಬರ್ತಿರುತ್ತೆ. ಸೊ ಮತ್ತೆ ಇನ್ನೊಂದು ಇರುತ್ತೆ, ಅದ್ರ ಬಗ್ಗೆ ನಾನು ಸ್ಕ್ರಾಲ್ ಮಾಡ್ತಾ ಇರ್ತಾರೆ. ಈ ಸ್ಕ್ರಾಲ್ ನಲ್ಲಿ ಆವರೇಜ್ 43 to 45 ಮಿನಿಟ್ಸ್ ಅಫಿಷಿಯಲ್ ಆಗಿ ಮನುಷ್ಯ ಸ್ಪೆಂಡ್ ಮಾಡ್ತಾನೆ ಇವಾಗಿನ ಕರೆಂಟ್ ಡೇಟಾ ಪ್ರಕಾರ. ಸೊ ಅಲ್ಲಿ 43 to 45 ಮಿನಿಟ್ಸ್ ಅದು ನಿಮ್ಗೆ ಯೂಸೇ ಆಗಲ್ಲ. ಸೊ ಮೆಂಟಲಿ ಕೂಡ ವೀಕ್ ಆಗ್ತೀವಿ. ಸೊ ಈ ತರ ಅದು ನೋಡೋದು ಬೇಡ ಅಂತಲ್ಲ, ಜಸ್ಟ್ ನೋಡಿ ಇಷ್ಟು ಅರ್ಧ ಗಂಟೆ ನೋಡಿ ಸಾಕು ಆಯ್ತಾ. ಬಿಂಜ್ ವಾಚಿಂಗ್ ಆ ತರ ಎಲ್ಲ ಬೇಡ. ಸೊ ಬಿಂಜ್ ರೀಡಿಂಗ್ ಮಾಡಿ, ಯೂಸ್ ಆಗುತ್ತೆ. ಸೊ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ಸ್ ನ ಎಂಟರ್ಟೈನ್ಮೆಂಟ್ ಆಗೇ ಇರಲಿ, ಅದನ್ನ ಹ್ಯಾಬಿಟ್ ಆಗಿ ಡೆವಲಪ್ ಮಾಡ್ಕೊಳಕ್ ಹೋಗ್ಬೇಡಿ ಆಯ್ತಾ. ಸೊ ಡಿಜಿಟಲ್ ಅಡಿಕ್ಷನ್ ಇಂದ ಹೊರಗಡೆ ಬನ್ನಿ. ಕಂಟಿನ್ಯೂಸ್ ಏನಾದ್ರು ಮೊಬೈಲ್ ಇಟ್ಕೊಂಡಿದ್ರೆ, ಸೊ ಮೊಬೈಲ್ ಅಲ್ಲಿ ಸ್ಕ್ರಾಲ್ ಮಾಡ್ತಿದ್ರೆ ಅದರಿಂದ ಜಸ್ಟ್ ಹೊರಗಡೆ ಬನ್ನಕ್ ಟ್ರೈ ಮಾಡಿ. ನಿಮ್ಗೆ ಆಗ್ತಿಲ್ಲ ಯಾವ ತರ ಹೊರಗಡೆ ಬರಬೇಕು ಅಂದ್ರೆ ಇಲ್ಲಿ 21 ಡೇಸ್, ಜಸ್ಟ್ 21 ಡೇಸ್ ಪ್ರಾಕ್ಟೀಸ್ ಮಾಡಿ ನೀವು ಅದನ್ನ. ಇವಾಗ ವಾಟ್ಸಪ್ ಏನಾದ್ರು ನಿಮ್ಗೆ ಯೂಸ್ ಇಲ್ಲ ಅಂತ ನಿಮ್ಗೆ ಗೊತ್ತಿರುತ್ತೆ, ಅನ್ಇನ್ಸ್ಟಾಲ್ ಮಾಡ್ವಿ. ಯೂಸ್ಲೆಸ್ ಇನ್ಸ್ಟಾಗ್ರಾಮ್ ಯೂಸ್ ಇಲ್ಲ ಅಂತ ನಿಮ್ಗೆ ಗೊತ್ತಾಗ್ತದೆ, ಸರ್ ಅನ್ಇನ್ಸ್ಟಾಲ್ ಮಾಡ್ವಿ, ತೆಗೆದ್ಬಿಡಿ. ಇದನ್ನ 21 ಡೇಸ್ ನೀವು ಯೂಸ್ ಮಾಡದೇ ಇದ್ರೆ ನೆಕ್ಸ್ಟ್ ಫ್ರಮ್ 22nd ಡೇಸ್ ನೀವು ಇನ್ಸ್ಟಾಗ್ರಾಮ್ ಮತ್ತೆ ಓಪನ್ ಮಾಡ್ಬೇಕಂತಾನೆ ಅನ್ಸಲ್ಲ ಆಯ್ತಾ. ಸೊ ಇದು ಪ್ರಾಕ್ಟಿಕಲಿ ನಾನು ಎಷ್ಟು ಬುಕ್ಸ್ ಗಳನ್ನ ಓದಿದೀನಿ ಅದರಲ್ಲಿ ಈ 21 ಡೇಸ್ ಮೆನ್ಷನ್ ಮಾಡಿದ್ದಾರೆ. ಅದಕ್ಕೋಸ್ಕರ ನಾನು ಇದನ್ನ ಪುಷ್ ಮಾಡಿ ಹೇಳ್ತಿರೋದು. ಸೊ ಯಾವುದೇ ಒಂದು ಡಿಜಿಟಲ್ ಅಡಿಕ್ಷನ್ ಅಂತೆ ಅಲ್ಲ. ಸೊ ಯಾವುದೇ ಒಂದು ಅಡಿಕ್ಷನ್ ಇಂದ ಹೊರಗಡೆ ಬರ್ಬೇಕಾದ್ರು ಸೊ ಕನ್ಸಿಸ್ಟೆಂಟಿ ಮತ್ತೆ ಕಂಟಿನ್ಯೂಸ್ ನಾವು ಅದನ್ನ ಟ್ರೈ ಮಾಡ್ಬೇಕು ಹೊರಗಡೆ ಬರಕ್ಕೆ ಆಯ್ತಾ. ಫಸ್ಟ್ ಒಳಗಡೆ ನಿಮ್ಮ ಮನಸ್ಸಿಂದ ಟ್ರೈ ಮಾಡಿ ಬಿಡಕ್ಕೆ, ಅವಾಗ ಪಾಸಿಬಿಲಿಟಿ ಇದ್ದೇ ಇರುತ್ತೆ. ಸೊ ಇನ್ನು ನೆವರ್ ಗಿವ್ ಅಪ್. ಸೊ ನೆವರ್ ಗಿವ್ ಅಪ್ ಅನ್ನೋ ವರ್ಡ್ ಓವರ್ ಆಗಿ ಯೂಸ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಕೆಲವೊಂದ್ಸರಿ ಏನಾಗುತ್ತೆ, ನಾವು ಇರ್ರಿಲಿವೆಂಟ್ ಆಗಿ ನಾವು ಯೂಸ್ ಮಾಡ್ತೇವೆ, ಏನೋ ನಮ್ಗೆ ಯೂಸೇ ಇರೋದಿಲ್ಲ ಆ ಥಿಂಗ್ಸ್ ಗಳಲ್ಲಿ ಇನ್ವಾಲ್ವ್ ಆಗ್ಬಿಟ್ಟು ನೆವರ್ ಗಿವ್ ಅಪ್ ಅನ್ಕೊಂಡು ನಾವು ಟೈಮ್ ವೇಸ್ಟ್ ಮಾಡ್ತಿರ್ತೀವಿ ಆಯ್ತಾ. ಸೊ ಕರಿಯರ್ ಅಂತ ಬಂದಾಗ ಸೊ ಅದ್ರಲ್ಲಿ ಯೂಸ್ ಮಾಡಿ. ಇವತ್ತಿಲ್ಲ ಅಂತಂದ್ರೆ ನಾಳೆ ಸಕ್ಸಸ್ ಸಿಕ್ಕೇ ಸಿಗತ್ತೆ. ಅನ್ಲೆಸ್ ಅಂಡ್ ಅಂಟಿಲ್ ನೀವು ಏನಂದ್ರೆ ಇದು ಮಾಡಕ್ ಹೋಗ್ಬಾರ್ದು. ಯಾವ್ದೋ ಇವಾಗ ನೆಗೆಟಿವಿಟಿ ಥಿಂಕಿಂಗ್ ಮಾಡ್ಕೊಂಡು ಆಗುತ್ತಾ ಇಲ್ವೋ ಅನ್ನೋ ಡೌಟು. ಸೊ ಇದೆಲ್ಲ ಬಿಟ್ರೆ ಮಾತ್ರ ಈ ನೆವರ್ ಗಿವ್ ಅಪ್ ನಿಮ್ಗೆ ವರ್ಕ್ ಆಗುತ್ತೆ. ನೀವು ಕೆಲವೊಂದ್ಸರಿ ಸಿಚುವೇಶನ್ ಮಿಸ್ಟೇಕ್ ಇರುತ್ತೆ ಆಯ್ತಾ. ಸಿಚುವೇಶನ್ ಚೆನ್ನಾಗಿರೋದಿಲ್ಲ ನಮ್ಗೆ, ಆ ಸಿಚುವೇಶನ್ ನಾವು ಫೇಲ್ ಆಗಿರ್ತೀವಿ ಆ ಸಿಚುವೇಶನ್ಗೆ, ಬಟ್ ನಿಜವಾಗ್ಲೂ ಫೇಲ್ ಆಗಿರಲ್ಲ, ಗೊತ್ತೇ ಇರುತ್ತೆ. ಕೆಲವೊಂದ್ಸರಿ ಎಕ್ಸಾಂಪಲ್ ಬೇರೆಯವ್ರಿಗೆ ಸಿಸ್ಟಮ್ ಆಫ್ ಆಗಿರುತ್ತೆ, ಆ ಸಿಸ್ಟಮ್ ಆಫ್ ಆಯ್ತು ಅಂದ್ರೆ ಕಂಪ್ಲೀಟ್ ಮೈಂಡ್ ಸೆಟ್ ಯಾರೇ ಆಗ್ಲಿ ಅವನು ಅಲ್ಲಿ ಹೋಗೇ ಹೋಯ್ತಾ. ಈ ತರ ಸಿಚುವೇಶನ್ಗಳಲ್ಲೂ ಎಷ್ಟೋ ಜನ ಹಾಳು ಮಾಡ್ಕೊಂಡಿದ್ದಾರೆ. ಸೊ ಅವ್ರಿಗೆ ಈ ವರ್ಡ್ ತುಂಬಾ ಯೂಸ್ ಆಗುತ್ತೆ. ಸೊ ಜೀವನದಲ್ಲಿ ಇವಾಗ ನೀವೇನೋದು ಒಂದು 3 to 4 years ಯಾವ್ದೋ ಒಂದಕ್ಕೆ ಎಫರ್ಟ್ ಹಾಕಿರ್ತಾರ ಕಂಟಿನ್ಯೂಸ್, ಲಾಸ್ಟ್ ಸ್ಟೆಪ್ ವರ್ಗು ಬಂದಿರ್ತಾ, ಏನ್ ಇನ್ನೊಂದು ಅಟೆಂಪ್ಟ್ ಆದ್ರೆ ಕ್ಲಿಯರ್ ಆಗ್ಬಿಡುತ್ತೆ ಅನ್ನೋದ್ರಲ್ಲಿ ನೀವು ಈ ಪ್ರಯತ್ನ ಮಾಡೋಣ ಅಥವಾ ಗಿವ್ ಅಪ್ ಮಾಡೋಣ ಅನ್ನೋ ಡಿಸಿಷನ್ ಅಲ್ಲಿ ಗಿವ್ ಅಪ್ ಮಾಡ್ಬಿಟ್ರೆ ಸೊ ಕಂಪ್ಲೀಟ್ ಆಗಿ ಇಲ್ಲಿವರೆಗೂ ಬಂದಿರತಕ್ಕಂಥದ್ದು ವೇಸ್ಟ್ ಆಗಿಬಿಡುತ್ತೆ. ಸೊ ಜಸ್ಟ್ ಕೀಪ್ ಮೋಟಿವೇಟಿಂಗ್ ಯುವರ್ ಸೆಲ್ಫ್. ನಮ್ಮನ್ನ ನಾವೇ ನಮ್ಮ ಸಿಚುವೇಶನ್ಗಳನ್ನ ಅನಲೈಸ್ ಮಾಡ್ಕೊಂಡು ಸಿಚುವೇಶನ್ ನೋಡ್ಕೊಂಡು ಸೆಲ್ಫ್ ಮೋಟಿವೇಟೆಡ್ ಆಗಿ ಇರ್ಬೇಕಾಗತ್ತೆ. ಸೊ ಈ ಜರ್ನಿ ಅನ್ನಕ್ಕಲ್ಲ, ಲೈಫ್ ಜರ್ನಿಲಿ ಒಂದಲ್ಲ ನಾವು ಒಂದ್ ರೀತಿಲಿ ಒಬ್ರಾಗೆ ಇರ್ತೀವಿ ಆಯ್ತಾ. ಎಷ್ಟೇ ಎಂಥ ಸಂಗಾತಿ ಇದ್ರು, ಎಂಥವ್ರೇ ಇದ್ರು, ಎಷ್ಟೇ ಇದ್ರು, ಸೊ ಈ ಒಂಟಿತನ ಅನ್ನೋದು ಸೊ ಬಂದೇ ಬರುತ್ತೆ. ಅದನ್ನ ಇರ್ತಕ್ಕಂಥ ಒಂದೇ ಇಲ್ಲಿ ಏನಂದ್ರೆ ಒಂದೇ ಆನ್ಸರ್ ಏನಪ್ಪಾ ಅಂತಂದ್ರೆ ನಮ್ ಜೊತೆಗೆ ನಾವ್ ಇರ್ಬೇಕಷ್ಟೆ. ನಮ್ಮನ್ನ ನಾವ್ ಯಾವತ್ತೂ ಕಳ್ಕೊಬಾರ್ದು. ಸೊ ನಮ್ಮನ್ನ ನಾವು ಉಳಿಸ್ಕೊಂಡ್ರೆ ನಮ್ಮಲ್ಲಿ ಸೊ ನಮ್ಗೆ ಯಾರು ಬೇಕಾಗಿಲ್ಲ ಆಯ್ತಾ. ಸೊ ಯಾರು ಬೇಕಾಗಿಲ್ಲ ಇನ್ ಟರ್ಮ್ಸ್ ಕೆಟ್ಟ ಸಿಚುವೇಶನ್ಸ್ ಗಳು ಇರುತ್ತೆ, ಖುಷಿನೂ ಶೇರ್ ಮಾಡಕ್ಕಾಗಲ್ಲ, ಕೆಲವೊಂದ್ಸರಿ ದುಃಖನೂ ಶೇರ್ ಮಾಡಕ್ಕಾಗಲ್ಲ. ಅಂತ ಸಿಚುವೇಶನ್ ದಲ್ಲಿ ನಮಗ್ ನಾವಿದ್ರೆ ಸಾಕಾಗತ್ತೆ. ಸೊ ಅಪಾರ್ಟ್ ಫ್ರಮ್ ದಟ್ ನಮ್ಗೆ ಮೋಟಿವೇಟರ್ಸ್ ಇರ್ತಾರೆ, ಫ್ರೆಂಡ್ ಸರ್ಕಲ್ ಇರುತ್ತೆ, ಲವರ್ಸ್ ಇರ್ತಾರೆ, ಅಪ್ಪ ಅಮ್ಮ ಇರ್ತಾರೆ, ಅಕ್ಕ ತಂಗಿ ಇರ್ತಾರೆ, ಅಣ್ಣ ತಮ್ಮ ಇರ್ತಾರೆ. ಸೊ ಇವ್ರ ಜೊತೆನೆಲ್ಲ ನಾವು ಶೇರ್ ಮಾಡ್ಕೊಂಡು ಮಾತಾಡ್ಕೊಂಡು ಟೈಮ್ ನ ಸ್ಪೆಂಡ್ ಮಾಡ್ಕೋಬೇಕಾಗತ್ತೆ ಆಯ್ತಾ. ಸೊ ಈ ತರ ನಾವು ಸೆಲ್ಫ್ ಮೋಟಿವೇಶನ್ ಹೇಳ್ತೀವಿ. ಇದ್ರ ಕಂಪ್ಲೀಟ್ ಆಗಿ ಏನಂದ್ರೆ ಸೆಲ್ಫ್ ಮೋಟಿವೇಶನ್ ಅಷ್ಟೇ. ಸೊ ಥಿಂಕ್ ಅಂಡ್ ಗ್ರೋ ರಿಚ್, ಥಿಂಕ್ ಪಾಸಿಟಿವ್
ಅಷ್ಟೇ, ಗ್ರೋ ರಿಚ್. ನಮ್ ಮೆಂಟಲ್ ಹೆಂಗ್ ವರ್ಕ್ ಮಾಡತ್ತೆ ಅಂತಂದ್ರೆ ನಾವ್ ನಾವಿಲ್ಲಿ ಯಾವ ತರ ಥಿಂಕ್ ಮಾಡ್ತೀವಿ ಅದೇ ತರ ನಾವು ಸಬ್ ಮೈಂಡ್ ಅದೇ ಸಬ್ ಮೈಂಡ್. ಸೊ ಇದು ಆ, ಹೆಂಗಂದ್ರೆ ನಮ್ಗೆ ಗೊತ್ತಿಲ್ದಂಗೆ ಇವಾಗ ಫಸ್ಟ್ ಆಫ್ ಆಲ್ ಇವಾಗ ಎಲ್ಲ ಶಾಪಿಂಗ್ ಹೋಗ್ತಿರ್ತಾರ ಆಯ್ತಾ. ಶಾಪಿಂಗ್ ಹೋಗ್ಬೇಕಾದ್ರೆ ನೀವು ಫಸ್ಟ್ ಇಷ್ಟ ಆಗಿರುತ್ತೆ ಶರ್ಟ್, ಆ ಕಲರ್ ಆ ಪ್ಯಾಟರ್ನ್ ಇಷ್ಟ ಆಗಿರುತ್ತೆ. ಅದು ಆಕ್ಚುಲಿ ಇನ್ನು ಚಾಯ್ಸ್ ಗಳನ್ನ ಹುಡ್ಕೊಂತ ಹೋಗಿ ಇದು ಬೇರೆ ನೋಡೋಣ ಇನ್ನೊಂದು ಅನ್ಕೊಳ್ಳಿ, ಒಂದು ಅರ್ಧ ಗಂಟೆ ಒಂದ್ ಗಂಟೆ ಎಲ್ಲ ಹುಡುಕಾದ್ಮೇಲೆ ಫೈನಲಿ ಮತ್ತೆ so ಇದೇ ಥಿಂಗ್ಸ್ ನಾವು ಸೆಲೆಕ್ಟ್ ಮಾಡಿರ್ತೀವಿ. ಸೊ ಇದು ಯಾಕಂತಂದ್ರೆ ನಮ್ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಸೆಟ್ ಆಗ್ಬಿಟ್ಟಿರುತ್ತೆ ನಮ್ಗೆ ಗೊತ್ತಿಲ್ಲದೆ. ಸೊ ಒಂದು ಯಾವ್ದೋ ವಸ್ತು ಬಗ್ಗೆ ಸ್ಟ್ರಾಂಗ್ ಆಗಿ ಮಾಡಿದ್ರೆ ಅದು ಸಬ್ ಕಾನ್ಶಿಯಸ್ ಮೈಂಡ್ ಏನು ಅಕ್ಸೆಪ್ಟ್ ಮಾಡ್ಕೊಂಡ್ ಬರುತ್ತೆ, ಮತ್ತೆ ಇಂಪ್ಲಿಮೆಂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡುತ್ತೆ ನಮ್ಗೆ ಗೊತ್ತಿಲ್ಲದಾನೆ. ಹ್ಮ್. ಸೊ ಈ ತರ ಸಬ್ ಕಾನ್ಶಿಯಸ್ ಮೈಂಡ್ ಯಾವ ತರ ಯೂಸ್ ಮಾಡ್ಕೋಬಹುದು ಅಂತಂದ್ರೆ ಜಸ್ಟ್ ಇವಾಗ ಲಾಸ್ಟ್ ಎಕ್ಸಾಮ್ಸ್ ಪ್ರೀವಿಯಸ್ ಇಯರ್ ಎಕ್ಸಾಮ್ಸ್ ಎಲ್ಲ ನಮ್ಗೆ ಕ್ಲಿಯರ್ ಮಾಡಕ್ ಆಗ್ಲಿಲ್ಲ ಆಯ್ತಾ. ಸೊ ಕ್ಲಿಯರ್ ಮಾಡಕ್ ಆಗ್ಲಿಲ್ಲ ಎಲ್ಲಿ ಹೋಯ್ತು ಗೊತ್ತಿಲ್ಲ. ಅದೇ ತರ ನಾವು ನೆಗೆಟಿವಿಟಿ ಥಿಂಕ್ ಮಾಡಕ್ ಹೋದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಅದನ್ನ ಪಾಸಿಟಿವ್ ಆಗಿ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ, ರಿವರ್ಸ್ ಇರುತ್ತೆ. ಸೊ ಮತ್ತೆ ಇದು ಕಂಟಿನ್ಯೂ ಆಗುತ್ತೆ, ಲಾಸ್ಟ್ ಎಕ್ಸಾಮ್ಸ್ ಬಗ್ಗೆನೇ ಥಿಂಕ್ ಮಾಡ್ತಿರತ್ತೆ. ಸೊ ಅದ್ರ ಬದಲು ನಾನು ಮುಂದಿನ ಎಕ್ಸಾಮ್ಸ್ ಗಳಲ್ಲಿ ಚೆನ್ನಾಗಿ ಮಾಡ್ತೀನಿ, ನನ್ ಅಂದ್ರೆ ಟೈಮ್ ಟೇಬಲ್ ಕರೆಕ್ಟ್ ಆಗಿದೆ, ರುಟೀನ್ ಕರೆಕ್ಟ್ ಆಗಿದೆ, ನಾನು ಕನ್ಸಿಸ್ಟೆಂಟ್ ಆಗಿ ಇದೀನಿ ಅಂತ ಅನ್ಕೊಂತ ಹೋದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಹಾ, ವರ್ಕ್ ಮಾಡ್ತಿದ್ದೀನಿ, ಆಗತ್ತೆ ಈ ಸರಿ ಪಕ್ಕ ಆಗತ್ತೆ. ಆ ತರ ಸಬ್ ಕಾನ್ಶಿಯಸ್ ಮೈಂಡ್ ಅಕ್ಸೆಪ್ಟ್ ಮಾಡ್ಕೊಂಡು ಏನ್ ಮಾಡುತ್ತೆ, ಅದನ್ನ ಇಂಪ್ಲಿಮೆಂಟ್ ಮಾಡಕ್ ಟ್ರೈ ಮಾಡಿದಾಗ ನಮ್ಗೆ ಗೊತ್ತಿಲ್ದಂಗೆ ನಾವು ಮೋಟಿವೇಟ್ ಇರ್ತೀವಿ ಆಯ್ತಾ. ಸೊ ಇದು ಪವರ್ ಆಫ್ ಸೆಲ್ಫ್. ಸೊ ಇದು ಯಾವ್ದ್ರಲ್ಲಿ ನಾನು ಇಷ್ಟೆಲ್ಲಾ ಕಲ್ತಿದ್ದೀನಿ ಅಂತಂದ್ರೆ ಇದು ಬುಕ್ಸ್ ತುಂಬಾ ಓದ್ತೀನಿ. ಸೊ ಇದು ಯಾವ ಬುಕ್ ಅಂತ ಅಂದ್ರೆ ನಾನು ಆಲ್ರೆಡಿ ಪ್ರೀವಿಯಸ್ ಸೆಷನ್ ಅಲ್ಲಿ ಶೇರ್ ಮಾಡಿದ್ದೆ. ಬುಕ್ ನೇಮು ದಿ ಪವರ್ ಆಫ್ ಸಬ್ ಕಾನ್ಶಿಯಸ್ ಮೈಂಡ್, ದಿ ಪವರ್ ಆಫ್ ಸಬ್ ಕಾನ್ಶಿಯಸ್ ಮೈಂಡ್ ಬೈ ಜೋಸೆಫ್ ಮರ್ಫಿ. ಸೊ ಇವಾಗ ಆಸ್ಪಿರೆಂಟ್ಸ್ ಅಂತ ಸೀರೀಸ್ ಬರುತ್ತೆ UPSC ಸ್ಟೂಡೆಂಟ್ಸ್ ಬಗ್ಗೆ, ಅಮೆಝಾನ್ ಅಲ್ಲಿ ಪ್ರೈಮ್ ಅಲ್ಲಿ ಇದೆಯಲ್ಲ. ಸೊ ಅದರಲ್ಲಿ ಈಗ ಏನಂತಾರ ಈ ಥಿಂಗ್ಸ್ ನ ಯೂಸ್ ಮಾಡಿದ್ದಾರೆ ಜೋಸೆಫ್ ಮರ್ಸಿ ಅವ್ರದ್ದು. ಸೊ ಬೇಕಾದ್ರೆ ನೋಡಿ. ಸೊ ಎಷ್ಟು ಪ್ರಾಕ್ಟಿಕಲ್ ಅಪ್ರೋಚ್ ಇಂದ ಈ ಬುಕ್ ಬರ್ದಿದ್ದಾರೆ ಅಂತಂದ್ರೆ ಸೈಂಟಿಫಿಕಲಿ ಮತ್ತೆ ಪ್ರಾಕ್ಟಿಕಲ್ ನಮ್ಮ ಮೈಂಡ್ ಯಾವ ತರ ಥಿಂಕ್ ಮಾಡುತ್ತೆ, ನಾವ್ ಯಾವ ತರ ಆಕ್ಟ್ ಮಾಡ್ತೀವಿ, ಎಂತ ಸಿಚುವೇಶನ್ ಅಲ್ಲಿ ಯಾವ ತರ ನಾವು ಕಂಟ್ರೋಲ್ ಮಾಡ್ಕೋಬೇಕು, ಸೊ ಯಾವ ತರ ಹೇಗಿರ್ಬೇಕು ನಾವು ಅಂತ ನೀಟಾಗಿ ಹೇಳಿದ್ದಾರೆ ಜೋಸೆಫ್ ಮರ್ಫಿ ಅವರು. ನಾನು ಎವ್ರಿ ಸ್ಟೂಡೆಂಟ್ಸ್ ಹತ್ರ ಇದು ಒನ್ ಆಫ್ ಮೈ ಫೇವ್ರೇಟ್ ಬುಕ್ಸ್ ಅಂತ ಹೇಳ್ತೀನಿ ನಾನು ಆಯ್ತಾ, ಜೋಸೆಫ್ ಮರ್ಫಿ ಅವರು. ಸೊ ಇಲ್ಲಿ ಟೈಟಲ್ ಹೇಳ್ದಂಗೆ ಗೊತ್ತಿಲ್ಲ, ಬುಕ್ಸ್ ಓದೋರಿಗಂತೂ ಇದು ಒಂದ್ ಬುಕ್ ಹೆಸರಿದೆ ಅಂತ ಗೊತ್ತಾಗುತ್ತೆ. ಸೊ ಅಫ್ಕೋರ್ಸ್ ಇದು ಥಿಂಕ್ ಅಂಡ್ ಗ್ರೋ ರಿಚ್, ನೆಪೋಲಿಯನ್ ಹಿಲ್ ಅವ್ರದ ಬುಕ್ ಹೆಸರು ಇದು, ಥಿಂಕ್ ಅಂಡ್ ಗ್ರೋ ರಿಚ್. ಸೊ ಇಲ್ಲಿ ನಾವು ರಿಚ್ ಆಗ್ಬೇಕಂದ್ರೆ ನಮ್ಗೆ ಮನಿನೇ ಏನಿಲ್ಲ ಆಯ್ತಾ. ಸೊ ನಮ್ ಫೀಲಿಂಗ್ಸ್ ಗಳಿಗೆ ನಾವು ರಿಚ್ ಆಗಿದ್ರೆ ಸಾಕು. ನಮ್ಮ ಲೈಫ್ ಅಲ್ಲಿ ನಮ್ ಡೆವಲಪ್ಮೆಂಟ್ ಬಗ್ಗೆ ನಮ್ಗೆ ಗೊತ್ತೇ ಇರುತ್ತೆ ಅಲ್ವಾ, ನಾವ್ ಯಾವ ತರ ಗ್ರೋ ಆಗ್ತಿದೀವಿ ಅಂತ. ಸೊ ಇವಾಗ ಸೇವೆ ಮಾಡೋದಾಗ್ಲಿ, ನಾಲೆಡ್ಜ್ ಶೇರ್ ಮಾಡೋದಾಗಿರ್ಲಿ, ಪ್ರಾಕ್ಟಿಕಲ್ ಥಿಂಗ್ಸ್ ಬಗ್ಗೆ ಶೇರ್ ಮಾಡೋದಾಗಿರ್ಲಿ, ಅಥವಾ ಬೇರೆಯವ್ರಿಗೆ ಮೋಟಿವೇಶನ್ ಮಾಡೋದಾಗಿರ್ಲಿ. ಸೊ ಈ ತರ ಥಿಂಗ್ಸ್ ಗಳು ನಮ್ಗೆ ಗೊತ್ತಿಲ್ದೇನೆ ನಮ್ಮಲ್ಲಿ ಪಾಸಿಟಿವಿಟೀಸ್ ನ ತಂದ್ಕೊಡುತ್ತೆ ಆಯ್ತಾ. ಸೊ ಈ ತರ ಥಿಂಗ್ಸ್ ಬಗ್ಗೆ ನೆಪೋಲಿಯನ್ ಹಿಲ್ ಅವರು ಥಿಂಕ್ ಅಂಡ್ ಗ್ರೋ ರಿಚ್ ಅಲ್ಲಿ ತುಂಬಾ ನೀಟಾಗಿ ಹೇಳಿದ್ದಾರೆ. ಸೊ ಆ ಬುಕ್ಸ್ ಬೇಕಾದ್ರೆ ಓದ್ಬೋದು, ಬಟ್ ನಾನ್ ಜಾಸ್ತಿ ನಿಮ್ಗೆ ಸಜೆಸ್ಟ್ ಮಾಡೋದಂದ್ರೆ ಈ ಪವರ್ ಆಫ್ ಸಬ್ ಕಾನ್ಶಿಯಸ್ ಮೈಂಡ್ ನಿಮ್ ಜೊತೆ ಇಟ್ಕೊಳ್ಳಿ. ಯಾವ್ದೇ ತರ ಎಕ್ಸಾಮ್ಸ್ ಗಳಲ್ಲಿ ಸ್ಟ್ರೆಸ್ ನಿಮ್ಗೆ ಅನ್ಸಿದ್ರೆ, ಒತ್ತಡ ಅನ್ಸಿದ್ರೆ, ಸೊ ಪ್ಲೀಸ್ ಆ ಬುಕ್ಸ್ ನ ಇಟ್ಕೊಂಡು ಓದಕ್ ಟ್ರೈ ಮಾಡಿ. ಇದರಿಂದ ನಿಮ್ಗೆ ಈ ಎರಡು ಯೂಸ್ಫುಲ್ ಥಿಂಗ್ಸ್ ಏನಂತಂದ್ರೆ, ಒಂದು ನೀವು ಇನ್ನೊಂದು ಇಲ್ಲಿ ನಮ್ಗೆ ವೊಕ್ಯಾಬ್ಯುಲರಿ ಹೆಲ್ಪ್ ಆಗುತ್ತೆ ಆಯ್ತಾ, ಇಂಗ್ಲಿಷ್. ಸೊ ಇಂಗ್ಲಿಷ್ ಸಬ್ಜೆಕ್ಟ್ ಅಂತೂ ಇದ್ದೇ ಇರುತ್ತಲ್ವಾ, ಸೊ ಇಂಗ್ಲಿಷ್ ಅಲ್ಲಿ ಇಂಪ್ರೂವ್ ಅದರಿಂದ. ಸೊ ಇದು ನಾನು ಈ ಮೋಟಿವೇಶನ್ ಸೆಷನ್ ಯಾಕೆ ಮಾಡ್ತಿದ್ದೀನಿ ಅಂತಂದ್ರೆ, ನಮ್ ಪರ್ಸನಲ್ ಆಗಿ ಗ್ರೂಪ್ ಕಡೆಯಿಂದ ಸುಮಾರು ಜನ ಮೋಟಿವೇಟ್ ಕೇಳ್ತಿರ್ತಾರೆ. ಸೊ ಯಾವ ತರ ಈ ತರ ಸ್ಟ್ರೆಸ್ ಹ್ಯಾಂಡಲ್ ಮಾಡೋದು, ಈ ತರ ಪ್ರಾಬ್ಲಮ್ ಆಗ್ತಿದೆ, ಈ ತರ ಎಲ್ಲ ಇರುತ್ತೆ. ಫಿನಾನ್ಷಿಯಲ್ ಸಿಚುವೇಶನ್ ಸ್ಟೇಬಲ್ ಆಗಿರುತ್ತೆ, ಬಟ್ ಮೆಂಟಲ್ ಸಿಚುವೇಶನ್ ಅನ್ಸ್ಟೇಬಲ್ ಆಗಿದ್ರೆ ಏನ್ ಮಾಡಕ್ಕಾಗತ್ತೆ. ಸೊ ಅದಕ್ಕೋಸ್ಕರ ಮೆಂಟಲಿ ಸ್ಟ್ರಾಂಗ್ ಆಗಿರ್ಬೇಕು ಅಂತಂದ್ರೆ ಫಸ್ಟ್ ನಾವು ಅನಾಲಿಸಿಸ್ ಮಾಡ್ಬೇಕಾಗತ್ತೆ. ಇಫ್ ನಮ್ಗೆ ಗೊತ್ತಿಲ್ದಂಗೆ ನಾವು ಟೈಮ್ ಪಾಸ್ ಮಾಡ್ತಿರ್ತೀವಿ ಆಯ್ತಾ. ಸೊ ಅದ್ರ ಬಗ್ಗೆ ನಾವು ಒಂಚೂರು ನೀಟಾಗಿ ಅನಾಲಿಸಿಸ್ ಮಾಡಿ ಒಂಚೂರು ನಮ್ಮವೇ ಚೇಂಜ್ ಮಾಡ್ಕೋಬೇಕಾಗತ್ತೆ. ಸೊ ಚೇಂಜ್ ಆಗ್ಲಿಲ್ಲ ಅಂತಂದ್ರೆ ಯಾವುದು ಮೂವ್ಮೆಂಟ್ ಅಂತೂ ಆಗಲ್ಲ. ಸೈಂಟಿಫಿಕಲಿ ಬಂತಂದ್ರೆ ಒಂದ್ ಬಾಡಿ ಮೂವ್ ಆಗ್ಬೇಕಾದ್ರೆ ಸೊ ಅದಕ್ಕೊಂದು ಸ್ಟಿಮ್ಯುಲೇಟ್ ಬೇಕಾಗತ್ತೆ. ಸ್ಟಿಮ್ಯುಲೇಟ್ ಅಂತ ಬಂದಾಗ ಅದಕ್ಕೆ ಏನಾದ್ರೂ ಪುಷ್ ಮಾಡ್ಬೇಕಾಗತ್ತೆ, ಅಥವಾ ಏನೋ ಒಂದು ಎನರ್ಜಿ ಬೇಕಾಗಿರುತ್ತೆ. ಸೊ ಆ ಎನರ್ಜಿನೇ ಸೊ ಈ ತರ
ನಾವು ಫಸ್ಟ್ ನಮ್ ಥಿಂಕಿಂಗ್ ಕೆಪಾಸಿಟಿನ ಬೆಳೆಸ್ಕೋಬೇಕು. ನಾವು ಯಾವ ತರ ಥಿಂಕ್ ಮಾಡ್ತೀವಿ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಓವರ್ ಥಿಂಕಿಂಗ್, ಸೊ ಓವರ್ ಥಿಂಕಿಂಗ್ ಮಾತ್ರ ಸಿಚುವೇಶನ್ ಇದ್ರು ಸ್ಮೂತ್ ಆಗಿ ಹ್ಯಾಂಡಲ್ ಮಾಡಿ. ಓವರ್ ಥಿಂಕ್ ಮಾಡಿದ್ರೆ ಸೊ ಕಂಪ್ಲೀಟ್ ಆಗಿ ನಮ್ಮ ಹತ್ರ ಪೊಟೆನ್ಶಿಯಲ್ ಕೂಡ ನಾವು ಲಾಸ್ ಮಾಡ್ಕೋತೀವಿ. ಕೆಲವೊಂದ್ಸರಿ ಪೊಟೆನ್ಶಿಯಲ್ ನ ಯೂಸ್ ಆಗೋದೇ ಇಲ್ಲ. ನಮ್ಗೆ ಎಲ್ಲಾ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಕ್ ಬರುತ್ತೆ. ಕೆಲವೊಂದ್ಸರಿ ಏನ್ ಮಾಡ್ತಿರ್ತೀವಿ, 100%. ಸೊ 100% ಅನ್ನೋದು ಯಾವ್ದು ಇರಲ್ಲ. ಪರ್ಫೆಕ್ಷನ್ ಅಂತ ಅನ್ನೋದು ಯಾವ್ದ್ರಲ್ಲೂ ಇರೋದಲ್ಲ. ಈ 100% ನ ಏನ್ ಮಾಡಕ್ ಹೋಗ್ಬೇಡಿ ಆಯ್ತಾ. ಸೊ ಕೀಪ್ ಇರ್ಲಿ, ಮೋಟಿವೇಶನ್ಗೋಸ್ಕರ 200% ಕೊಡಿ, 300% ಕೊಡಿ ಅಂತ ಅಂತಾರೆ. ಬಟ್ ಅಂದ್ರೆ ಇದು ಬೇರೆ ಥಿಂಗು. ಸೊ ಅಂದ್ರೆ ನಮ್ಮ ಯಾವ್ದಂದ್ರೆ ವರ್ಕ್ ಅಲ್ಲಿ, ನಮ್ ಸ್ಟಡಿನಲ್ಲಿ ಏನಾಗಲಿ ಕಮ್ಮಿ ಇರಬಾರ್ದು ಅಂತ ಅರ್ಥ ಇದ್ರದ್ದು ಆಯ್ತಾ. ಇನ್ 100% ಅಂತಂದ್ರೆ ಇವಾಗ ಯಾವ್ದೋ ಒಂದು ಟಾಪಿಕ್ ಬರ್ತಾ ಇಲ್ಲ, ಸೊ ಬರುತ್ತೆ ಟಾಪಿಕ್ ಇಲ್ಲ ಅಂತ, ಸೊ ಬರ್ತಿರುತ್ತೆ ಅಂತ ಬರುತ್ತೆ. ಬಟ್ ಮೈಂಡ್ ಏನ್ ಹೇಳುತ್ತೆ, ಕೆಲವೊಂದ್ಸರಿ ಎಕ್ಸಾಂಪಲ್ ಈ ತರನು ಬರ್ಬೋದು, ಇನ್ನು ಟಫ್ ಆಗಿ ಬರ್ಬೋದು, ಅದಕ್ಕಿಂತ ಟಫ್ ಆಗಿ ಬರ್ಬೋದು ಅನಿಸ್ತಿರುತ್ತೆ ಮೈಂಡ್ ಅಲ್ಲಿ. ಕ್ಯಾಟ್ ಲೆವೆಲ್ ಥಿಂಕ್ ಮಾಡುತ್ತೆ, ಗೇಟ್ ಲೆವೆಲ್ ಥಿಂಕ್ ಮಾಡುತ್ತೆ ಮೈಂಡ್. ಬಟ್ ಅದೆಲ್ಲ ಆ ಲೆವೆಲ್ ಅಲ್ಲಿ ಬರೋದೇ ಇಲ್ಲ ಎಕ್ಸಾಮ್ಸ್ ಅಲ್ಲಿ. ಆ ಲೆವೆಲ್ ಅಲ್ಲಿ ಥಿಂಕ್ ಮಾಡಕ್ ಹೋದಾಗ ಏನ್ ಅನ್ಸುತ್ತೆ ಅಂದ್ರೆ ನಮ್ಗೆ 100% ಬೇಕಾಗಿರುತ್ತೆ. ನಮ್ಗೆ ಯಾವ ಪ್ರಾಬ್ಲಮ್ ಸಾಧ್ಯ ಎಲ್ಲ ಮನಸ್ಥಿತಿ ಬಂದ್ಬಿಡುತ್ತೆ. ಸೊ ಆ ಮನಸ್ಥಿತಿ ಬಂದ್ರೆ ಏನಾಗುತ್ತೆ ಅಂದ್ರೆ ನಮಗ್ ನಾವೇ ಇಂಪರ್ಫೆಕ್ಷನ್ ಆಗಿ ಫೀಲ್ ಮಾಡ್ಕೋತೀವಿ. ಆ ಇಂಪರ್ಫೆಕ್ಷನ್ ಆಗಿ ಫೀಲ್ ಮಾಡ್ಕೊಂಡಾಗ ಮತ್ತೆ ನೆಗೆಟಿವ್ ಕಾಡಕ್ ಶುರು ಮಾಡುತ್ತೆ. ಯಾಕಂದ್ರೆ ಇಷ್ಟ ದಿವಸ ಏನೋ ಕಲ್ತೇ ಇಲ್ವಲ್ಲಪ್ಪ ಅನಿಸ್ಬಿಡುತ್ತೆ. ಸೊ ಮಾಕಲ್ಲಿ ಏನಾದ್ರು ಕೆಲವ್ರ ಮಾಕಲ್ಲಿ ಕಮ್ಮಿ ಬಂದ್ರೆ, ಸೊ ಯಾಕೆ ಇಷ್ಟು ಆದ್ರೂ ನಾ ಇನ್ನು ಬರ್ತಿಲ್ಲ, ಕಲ್ತಿಲ್ಲ, ಇನ್ನೂ ಕಲಿಬೇಕು, ಸೊ ಈ ಟಾಪಿಕ್ ನಂಗೆ ಬರ್ತಾನೆ ಇಲ್ಲ, ಆ ತರ ಎಲ್ಲ ಅನಿಸ್ಬಿಡುತ್ತೆ. ಏನಾಗತ್ತೆ ಅಂದ್ರೆ ಇಲ್ಲಿ ಎಲ್ಲಾ ಪ್ರಾಬ್ಲಮ್ಸ್ ಎಲ್ಲಾ ಮಾಕ್ ಟೆಸ್ಟ್ ಸೇಮ್ ಇರೋದಿಲ್ಲ. ಕೆಲವೊಂದ್ಸರಿ ಮಾಕ್ ಟೆಸ್ಟ್ ಡಿಫಿಕಲ್ಟ್ ಆಗೂ ಇರುತ್ತೆ, ಕೆಲವೊಂದ್ಸರಿ ಎಕ್ಸಾಮ್ಸ್ ಗಿಂತ ಹೈ ಲೆವೆಲ್ ಅಲ್ಲಿ ಇರುತ್ತೆ. ಅದೆಲ್ಲ ನೆಸಸರಿನೇ ಇಲ್ಲಲ್ಲ, ಆ ತರದ್ಗೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು. ಸೊ ನಮ್ಗೆ ಗೊತ್ತಿರುತ್ತೆ ನಮ್ ಪ್ರಿಪರೇಷನ್ ಯಾವ ತರ ಇದೆ ಅನ್ನೋದು. ಸೊ ಫಸ್ಟ್ ಟ್ರೈ ಟು ಅನಾಲಿಸಿಸ್ ಅಂಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಯುವರ್ ಸೆಲ್ಫ್. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಮೆಡಿಟೇಷನ್ ಮಾಡಕ್ ಶುರು ಮಾಡಿ. ಮೆಂಟಲಿ ಏನಾದ್ರು ಮೈಂಡ್ ಸೆಟ್ ಅನ್ಸ್ಟೇಬಲ್ ಆಗಿದ್ರೆ, ಕನ್ಫ್ಯೂಷನ್ ಅಲ್ಲಿ ಇದ್ರೆ, ಸೊ ಸ್ಟಾರ್ಟ್ ಮೆಡಿಟೇಷನ್ ಸ್ಟಾರ್ಟ್ ಮಾಡಿ, ಭಗವದ್ಗೀತೆ ಓದಕ್ ಸ್ಟಾರ್ಟ್ ಮಾಡಿ. ಸೊ ಈ ತರ ಇಷ್ಟು ಜೀವನದಲ್ಲಿ ನಮಗ್ ನಾವೇ ಅಟ್ ಲೀಸ್ಟ್ 10 ಮಿನಿಟ್ಸ್ ನಮಗೆ ಟೈಮ್ ಕೊಡಿಲ್ಲ ಅಂತಂದ್ರೆ ಕನ್ಫ್ಯೂಷನ್ ಅಲ್ಲೇ ಸತ್ತೋಗ್ಬಿಡ್ತೀವಿ ಜೀವನದಲ್ಲಿ. ಸೊ ಏನೇ ಸಾಧಿಸ್ಲಿಲ್ಲ ಅಂತ ಆದ್ರೂ ನಾವಾದ್ರೂ ಸಾಧಿಸೋಣ ಆಯ್ತಾ. ಸೊ ನಮ್ಮನ್ನ ನಾವೇ ಡೆವಲಪ್ ಮಾಡ್ಕೊಳ್ಳೋಣ ಕೆಲವೊಂದ್ಸರಿ. ಓಕೆ, ಇದಾಗಿತ್ತು ಕಂಪ್ಲೀಟ್ ಆಗಿ ಇವತ್ತಿನ ಸೆಷನ್ ಅಲ್ಲಿ. ಜಸ್ಟ್ ನಾನು ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ, ರಿಲೆವೆಂಟ್ ಎಕ್ಸಾಮ್ಸ್ ರಿಲೆವೆಂಟ್ ಥಿಂಗ್ಸ್ ನ ಅಪ್ಡೇಟ್ ಮಾಡ್ತಾ ಇರ್ತೀನಿ ಆಯ್ತಾ. ಯಾವುದೇ ಎಕ್ಸ್ಟರ್ನಲ್ ಥಿಂಗ್ಸ್ ಆಗ್ಲಿ, ಈ ತರ ರಿಸಲ್ಟ್ ಬಗ್ಗೆ ಆಗ್ಲಿ, ಮತ್ತೆ ಕಟ್ ಆಫ್ ಗಳ ಬಗ್ಗೆ ಆಗ್ಲಿ, ನಾನು ಯಾವ್ದೋ ಅದ್ರ ಬಗ್ಗೆ ಮಾತಾಡಕ್ ಹೋಗಲ್ಲ. ಯಾಕಂದ್ರೆ ಸೊ ಸ್ಟೂಡೆಂಟ್ಸ್ ಗೆ ನಮ್ಗೆ ಟೈಮ್ ತುಂಬಾ ಮುಖ್ಯವಾಗಿರುತ್ತೆ. ಆ ಟೈಮ್ ನ ನಾವು ಯಾವ ತರ ಯುಟಿಲೈಸ್ ಮಾಡ್ಕೋತಿರ್ತೀವಿ. ಸೊ ಯಾರಿಗೂ ಟೈಮ್ ಇದೊಂದು ನಾನು ಪ್ರಮೋಷನ್ಗೋಸ್ಕರ ಅಥವಾ ನನ್ನ ಚಾನಲ್ ಗ್ರೋತ್ಗೋಸ್ಕರ ನಾನ್ ಯಾಕೆ ನಿಮ್ ಟೈಮ್ ಹಾಳು ಮಾಡ್ಲಿ ಆಯ್ತಾ. ಸೊ ಯಾವ್ದೇ ಒಂದು ಥಂಬ್ಲೈನ್ ಹಾಕಿ ಆ ತರ ಎಲ್ಲ ನನ್ ಮಾಡಕ್ ಇಷ್ಟ ಇಲ್ಲ. ಸೊ ಇದು ಎಷ್ಟೇ ವಿ ಆಗ್ಲಿ, ಅಟ್ಲೀಸ್ಟ್ ಒಂದು 15 to 20 ವ್ಯೂವರ್ಸ್ ಪರವಾಗಿಲ್ಲ. ಇದ್ರಲ್ಲಿ ಒಬ್ರು ಇಬ್ರಿಗೆ ಜೆನ್ಯೂನ್ ಆಗಿ ಹೆಲ್ಪ್ ಆದ್ರೂ ಕೂಡ ಸೊ ಇದು ನಾನ್ ಕೊಡ್ತಿರ್ತಕ್ಕಂಥ ಟೈಮು ಸ್ಯಾಟಿಸ್ಫೈಡ್ ಅನ್ಸುತ್ತೆ ಆಯ್ತಾ. ಸೊ ಯಾರ್ಯಾರಿಗೆ ಸ್ಟೂಡೆಂಟ್ಸ್ಗೆ ಮೋಟಿವೇಟ್ ಆಗ್ಬೇಕು ಅಂತಿದ್ರೆ ಶೇರ್ ಮಾಡಿ ಈ ವಿಡಿಯೋಸ್ಗಳನ್ನ. ಸೊ ಗ್ರೂಪ್ ಅಲ್ಲಿ ಏನೇ ಪ್ರಾಬ್ಲಮ್ ಇದ್ರು ಅಪ್ರೋಚ್ ಮಾಡಿ, ನಾವು ಹೆಲ್ಪ್ ಮಾಡ್ತೀವಿ ಆಯ್ತಾ. ಸೊ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಹೇಳ್ತಾ ಇದ್ದೀನಿ ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್.